ನಮಸ್ಕಾರ ಸರ್. ನಾವು ಬೃಹತ್ನಾಡು ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂತ ಬಂದಿದ್ದೀವಿ. ಓಕೆ. ದೇವಸ್ಥಾನ ಇತಿಹಾಸಗಳನ್ನ ನಮಗೆ ಬೇಕಾಗಿದೆ. ಹಾಗಾಗಿ ದಯಮಾಡಿ ತಾವ್ಯಾರು, ತಾವ್ ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ಆಯ್ತು. ನಾನು ರಘುರಾಮ ಭಟ್ಟರ್ ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದು ನಮ್ಮ ತಾತ ಅವ್ರ ಕಾಲದಿಂದ ನಾವು ಇದ್ದೀವಿ. 1944ನೇ ಇಸ್ವಿಲಿ ಸ್ವತಂತ್ರಕ್ಕೆ ಮುಂಚೆ ಮಹಾರಾಜರ ಕಾಲದಲ್ಲಿ ನಮ್ಮ ತಾತ ಅವ್ರು ಇಲ್ಲಿ ಬಂದಿದ್ರು. ಅದಾದ ನಂತರ ನಮ್ಮ ತಂದೆಯವರು ರಾಘವ ಭಟ್ಟರ್ ಅಂತ ಇದ್ರು. ಅದಾದ್ಮೇಲೆ ಇವಾಗ ನಾನು ಸೇವೆ ಮಾಡ್ಕೊಂಡಿದ್ದೀನಿ. ನಾನು ಒಂದು 22 ವರ್ಷದಿಂದ ಸೇವೆ ನಡೆಸ್ತಾ ಇದ್ದೀನಿ. ಇದು ಪ್ರಧಾನ ಅರ್ಚಕನಾಗಿ ಇದ್ದೀನಿ. ಇನ್ನೂ 4-5 ಜನ ನಾವು ಹುಡುಗರು, ನನ್ನ ತಮ್ಮಂದ್ರುಗಳು ಎಲ್ಲರೂ ಇದ್ದಾರೆ. ಎಲ್ಲ ಒಟ್ಟು ಕುಟುಂಬದಿಂದ ನಾವು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಂಶ ಪರಂಪರೆ ದೇವಸ್ಥಾನ ಇದು. ಹೌದು. So, ನಿಮ್ಮ ವಂಶ ಮುತ್ತಾತರು ಅವಾಗಿಂದ ಅವರಿಂದ ಬರ್ತಾರೆ. ಹೌದು ಹೌದು. ಪ್ರಧಾನ ಅರ್ಚಕರಾಗಿ ನೀವು ಸೇವೆ ನಾನು ಮಾಡ್ತಾ ಇದ್ದೀನಿ. ಇದು ಈ ದೇವಸ್ಥಾನದ ಇತಿಹಾಸ ಏನಂದ್ರೆ, ಇದು ಶ್ರೀನಿವಾಸ ದೇವರು ತಿರುಪತಿ ಹತ್ರ ನಾರಾಯಣವನ ಅಂತ ಇದೆ. ತಿರುಪತಿ ಹತ್ರ ನಾರಾಯಣವನದಲ್ಲಿ ಶ್ರೀನಿವಾಸ ದೇವರಿಗೆ ಮದುವೆ ಆಗಿದ್ದ ಜಾಗ. ತಿರುಪತಿ ಹತ್ರ ನಾರಾಯಣವನದಲ್ಲಿ ಮದುವೆ ಆಗಿ ತಿರುಪತಿಲಿ ಅವತಾರ ಆಗಿ ಇಲ್ಲಿ ಬಂದು ವಸಂತ ಸ್ನಾನ ಮಾಡಿದ ಜಾಗ ಅಂತ ಸ್ಥಳ ಪುರಾಣ. ವಸಂತ ಸ್ನಾನ ಅಂದರೆ ಮದುವೆ ಆದ ಮಾರನೇ ದಿನ ಅರಿಶಿನ ಸ್ನಾನ ಮಾಡ್ತಾರೆ, ಓಕ್ಲಿ ಆಡೋದು ಅಂತಾರೆ. ಮದುವೆ ಆದ ಮಾರನೇ ದಿನ ಅರಿಶಿನ ಸ್ನಾನದಲ್ಲಿ ಓಕ್ಲಿ ಆಡೋದು, ಅದಕ್ಕೆ ವಸಂತ ಸ್ನಾನ ಅಂತ ಹೆಸರು. ಅದು ಈ ಜಾಗದಲ್ಲಿ ಶಂಖತೀರ್ಥ, ಚಕ್ರತೀರ್ಥ, ವಸಂತ ತೀರ್ಥ, ದೇವತೀರ್ಥ, ಪ್ಲವತೀರ್ಥ ಅಂತ 5 ತೀರ್ಥಗಳು, 5 ಕಲ್ಯಾಣಿ, ಪಂಚ ಕಲ್ಯಾಣಿ. ಈ 5 ತೀರ್ಥದಲ್ಲಿ ಶ್ರೀದೇವಿ, ಭೂದೇವಿ, ಪದ್ಮಾವತಿ ವಸಂತ ನಾಯಕಿಯಾಗಿ ಬಂದು ಪದ್ಮಾವತಿ ಇಲ್ಲಿ ನೆಲೆಸಿರೋದು. ಈ 3 ಅಮ್ಮನವ್ರ ಸಮೇತವಾಗಿ ಶ್ರೀನಿವಾಸ ದೇವರು ಬಂದಿರೋದು. ಶ್ರೀನಿವಾಸ ದೇವರು ಬಂದು ಈ ಒಂದು ಜಾಗದಲ್ಲಿ, ಒಂದು ಸ್ಥಳದಲ್ಲಿ ವಸಂತ ಸ್ನಾನ ಮಾಡಿದಕ್ಕೋಸ್ಕರ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಬಂತು. ವಲ್ಲಭರಾಯ ಅಂದರೆ ಅಭಯಸ್ಥದಲ್ಲಿ ನಿಂತಿರೋರು. ಎಲ್ಲಿ ಪಕ್ಕದಲ್ಲಿ ಅಮ್ಮನವರುಗಳು ಪ್ರತ್ಯಕ್ಷವಾಗಿರ್ತಾರೆ ಅಲ್ಲೆಲ್ಲ ಅಭಯಸ್ಥ ಇರುತ್ತೆ. ಶ್ರೀನಿವಾಸ ದೇವರಿಗೆ ಇಲ್ಲಿ ಅಭಯಸ್ಥ, ತಿರುಪತಿಯಲ್ಲಿ ವರದಾಸ್ಥ ಈ ಥರ ಇಟ್ಕೊಂಡಿದ್ದಾರೆ. ಇಲ್ಲಿ ಅಭಯಸ್ಥದಲ್ಲಿ ನಿಂತಿದ್ದಾರೆ. ಮಾಂಡವ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ. ಮಾಂಡವ್ಯ ಮಹರ್ಷಿಗಳು ಕೇಳ್ಕೊತಾರೆ ಶ್ರೀನಿವಾಸ ದೇವ್ರನ್ನ, ನಾನು ನಿನ್ನ ಮದುವೆ ನೋಡಲಿಲ್ಲ, ನನಗೆ ನಿನ್ನ ದರ್ಶನ ಭಾಗ್ಯ ಆಗಲಿಲ್ಲ, ಅದರಿಂದ ನಾನು ನಿನ್ನ ದರ್ಶನ ಮಾಡಬೇಕು ಅಂತ ಹೇಳಿ ತಪಸ್ಸು ಕೂತ್ಕೊತಾರೆ. ದೇವಸ್ಥಾನದ ಹಿಂಭಾಗದಲ್ಲಿ ಗುಪ್ತಗಿರಿ ಅಂತ ಬೆಟ್ಟ ಇದೆ, ಆದರೆ ಅದು ಇವತ್ತೆಲ್ಲ ಇಸ್ಕಾನ್ಗೆಲ್ಲ ಸ್ವಲ್ಪ ಹೊಟ್ಟೋಗಿದೆ. ನಮ್ಮ ಗವಿ ಅದೆಲ್ಲ ನಮ್ಮ ದೇವಸ್ಥಾನಕ್ಕೆ ಉಳ್ಕೊಂಡಿದೆ. ಆ ಒಂದು ಗುಹೆಯಲ್ಲಿ ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿ ಕೂತಿದ್ದಾಗ ಶ್ರೀನಿವಾಸ ದೇವರು ಈ ಜಾಗದಲ್ಲಿ ಬಂದು, ನಾನು ಇಲ್ಲೇ ನೀನು ಕೂತಿರೋ ಜಾಗದಲ್ಲೇ ಬಂದು ವಸಂತ ಸ್ನಾನ ಮಾಡಿ ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಬಂದು ನೆಲೆಸಿದ್ದಾರೆ. ಆ ಒಂದು ಪ್ರತಿನಿಧಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಉದ್ಭವ ಮೂರ್ತಿ ಇದೆ. ಸ್ವಯಂ ವ್ಯಕ್ತವಾಗಿ ಉದ್ಭವ ಆಗಿದೆ. ಉದ್ಭವ ಆದ ಮೇಲೆ ಆ ಮಾಂಡವ ಋಷಿಗಳಿಗೆ ಉದ್ಭವ ಆಗಿ ಗೋಚರ ಆಗಿ ಅವ್ರಿಗೆ ದರ್ಶನ ಕೊಟ್ಟು ಇಲ್ಲೇ ನೆಲೆಸಿರೋದ್ರಿಂದ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ. ಈ ಒಂದು 5 ತೀರ್ಥಗಳಲ್ಲಿ ಸ್ನಾನ ಮಾಡಿ ನೆಲೆಸಿರೋದ್ರಿಂದ ವಸಂತಪುರ ಅಂತ ಬಂದಿದೆ ಹೆಸರು. ಇದೇ ಥರ ಮಾಂಡವ ಋಷಿಗಳು ಪ್ರತಿಷ್ಠಾಪನೆ ಮಾಡಿ ಆ ಉದ್ಭವ ಮೂರ್ತಿ ನೋಡಿ ಅದಾದ ನಂತರ 3 ವಿಗ್ರಹಗಳನ್ನ ಶ್ರೀದೇವಿ, ಭೂದೇವಿ, ಪದ್ಮಾವತಿ ಸಮೇತ ವಲ್ಲಭರಾಯ ಸ್ವಾಮಿನ ಶಿಲೆಗಳನ್ನ 1500 ವರ್ಷದ ಹಿಂದೆ ಕಟ್ಟಿರೋ ದೇವಸ್ಥಾನ ಅಂತ ಹೆಸರು. ಯಾಕಂದ್ರೆ ಈ ಒಂದು ವಿಗ್ರಹಗಳನ್ನ ಮಾಂಡವ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು. ನಮ್ಮ ಬೆಂಗಳೂರು ಸುತ್ತಮುತ್ತ 3 ದೇವಸ್ಥಾನಗಳು, ಮಾಗಡಿ ರಂಗನಾಥ ಸ್ವಾಮಿನೂ ಮಾಂಡವ ಋಷಿಗಳೇ ಮಾಡಿದ್ದು, ಹಲಸೂರು ಸೋಮೇಶ್ವರನು ಮಾಂಡವ ಋಷಿಗಳೇ ಮಾಡಿದ್ದು, ಇದು ಮಾಂಡವ ಋಷಿಗಳೇ. ಈ 3 ದೇವಸ್ಥಾನನು ಮಾಂಡವ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಪ್ರತೀತಿ ಇದೆ. ಒಂದು 1500 ವರ್ಷದಿಂದ ಕಟ್ಟಿರೋ ದೇವಸ್ಥಾನ ಇದು. ಪ್ರತಿನಿತ್ಯವೂ ಸೇವೆಗಳು ನಡೀತಾ ಇರುತ್ತೆ. ಕಲ್ಯಾಣೋತ್ಸವ, ಇತರೆ ಉದ್ಭವ ಮೂರ್ತಿ ಅಭಿಷೇಕಗಳು, ಉತ್ಸವಾದಿಗಳು, ಬೆಳ್ಳಿ ರಥ ಇದೆಲ್ಲ ವಿಶೇಷವಾಗಿ ನಡೆಯುತ್ತೆ. ಪ್ರತಿ ವರ್ಷ ಮಾಘ ಮಾಸ ಮಕ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ, ಮಕ ನಕ್ಷತ್ರ ದಿನ ತೇರು. ಇನ್ನು ಮಿಕ್ಕಿದ್ದು 22 ದಿನಗಳು ವೈಭವೋತ್ಸವ ನಡೆಯುತ್ತೆ. 9 ದಿನ ಸಂಕಲ್ಪ, 9 ದಿನಗಳು ಹೋಮಾದಿಗಳು, ಅದಾದ ನಂತರ ವೈಭವೋತ್ಸವ, ಪುಷ್ಪಯಾಗ, ತೆಪ್ಪೋತ್ಸವ, ಇತರೆ ಉತ್ಸವಗಳೆಲ್ಲ ನಡೆಯುತ್ತೆ. ಮಾಘ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಘ ಮಾಸ ಬರುತ್ತೆ. ಆ ಮಾಘ ಮಾಸದಲ್ಲಿ ಮಕ ನಕ್ಷತ್ರ ದಿನ ಪೌರ್ಣಮಿ ಬೀಳುತ್ತೆ, ಇಲ್ಲದಿದ್ದರೆ ಪಾಡ್ಯ ಬೀಳುತ್ತೆ. ಆ 2 ದಿನದಲ್ಲಿ ಮಕ ನಕ್ಷತ್ರ ದಿನ ದೇವರು ಇಲ್ಲಿ ಅವತಾರ ತಾಳಿರೋದು ಮಕ ನಕ್ಷತ್ರ ದಿನ. ಆ ಒಂದು ವಿಶೇಷ ಆದ್ರಿಂದ ಆ ದಿನ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಇದಾದ ನಂತರ ಶ್ರಾವಣ ಮಾಸಗಳು ವಿಶೇಷವಾಗಿರುತ್ತೆ, ವೈಕುಂಠ ಏಕಾದಶಿ ವಿಶೇಷವಾಗಿರುತ್ತೆ, ಹಬ್ಬ ಹರಿದಿನಗಳು ವಿಶೇಷವಾಗಿ ಜನ ಬರ್ತಾರೆ. ಆಮೇಲೆ ಇಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡು ಹರಕೆಗಳು ಕಟ್ಕೊಂಡ್ರು
ಒಂದು 48 ದಿನ ಒಂದು ವ್ರತದಲ್ಲಿ ಇದ್ದರೆ ಅವ್ರ ಆಸೆಗಳು ಏನು ಮದುವೆ ಆಗಿಲ್ಲ ಅಂದರೆ ಮದುವೆಗಳು, ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳು. ಯಾಕಂದರೆ ಇಲ್ಲಿ ಕಂಕಣ ಕಟ್ಕೊಂಡು ಹೋಗ್ತಾರೆ. ಆ ಕಂಕಣ ಕಟ್ಕೊಂಡೋಗಿ 48 ದಿನ ಕೈಯಲ್ಲಿ ಇಟ್ಕೊಂಡು ಒಂದು ಮಂಡಲ ಇಟ್ಕೊಂಡಾಗ ಆ ಒಂದು ಅವರ ಏನು ಆಸೆಗಳಿರುತ್ತೆ, ಆ ಪ್ರಾರ್ಥನೆ ಇರುತ್ತೆ, ಅದೆಲ್ಲ ನೆರವೇರಿದೆ. ರೋಹಿಣಿ ನಕ್ಷತ್ರ ಜನ ಕೃಷ್ಣನ್ಗೆ ಅಭಿಷೇಕ ಮಾಡಿ ಹಾಲು ಗಂಡ ಹೆಂಡತಿ ಇಲ್ಲೇ ಬಂದು ಹಾಲು ಕುಡಿದು ಆ ಒಂದು ಪ್ರಸಾದ ತಗೊಂಡು ಹೋದಾಗ ಅವ್ರಿಗೆಲ್ಲ ಸಂತಾನ ಭಾಗ್ಯ ಆಗಿದೆ. ಇದೇ ಥರ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ಯಾರ್ಯಾರು ಏನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲರಿಗೂ ಇಲ್ಲಿ ಮನಸೋ ಇಚ್ಛೆಯಿಂದ ದೇವರು ವರ ಆಗಿದೆ. ಇದು ಋಷಿಗಳ ಪ್ರತಿಷ್ಠೆ ಆದ್ದರಿಂದ ವಿಶೇಷವಾದ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ. ಆಮೇಲೆ ಇದು ಮುಜರಾಯಿ ದೇವಸ್ಥಾನ, ಮುಜರಾಯಿಂದ ಎಲ್ಲ ನಡೀತಾ ಇದೆ. ಪ್ರತಿ ಶನಿವಾರ ದೇವಸ್ಥಾನದ ವತಿಯಿಂದ ಅನ್ನದಾನ ಫ್ರೀ ಉಚಿತ ಊಟ ಒಂದು ವ್ಯವಸ್ಥೆ ಆಗಿದೆ. ಅದು ಒಂದು 2-3 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಪ್ರತಿ ಶನಿವಾರ ಅನ್ನದಾನಗಳಾಗತ್ತೆ, ಪ್ರತಿನಿತ್ಯವೂ ಪ್ರಸಾದಗಳು ಎಲ್ಲ ಇರುತ್ತೆ, ವಿನಿಯೋಗಗಳೆಲ್ಲ ಇರುತ್ತೆ. ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಬಹಳ ಸಂತೋಷ. ತಾವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ. ಖಂಡಿತ ಇದು ಬಂದ್ಬಿಟ್ಟು ಸ್ಥಳ ಎಲ್ಲ ರಾಜ್ಯ, ದೇಶ, ವಿದೇಶಗಳೆಲ್ಲ ಈ ಪ್ರಚಾರ ಆಗಲಿ. ನಮ್ಮ ಹಿಂದೂ ಧರ್ಮ ಉಳಿದು ನಿಮ್ಮಂತ ಹಿರಿಯ ಅರ್ಚಕರು ಇರೋದ್ರಿಂದ ದೇವಸ್ಥಾನಗಳು ಇವತ್ತು ಅಭಿವೃದ್ಧಿಗಳಾಗ್ತಾ ಇದೆ. ಭಾರಿ ಸಂತೋಷ. ಈ ಕಾರ್ಯಕ್ರಮನ ಇನ್ನೂ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಕಡೆಯಿಂದ ನಿಮಗೆ ಪ್ರಾರ್ಥನೆ. ಆ ದೇವರ ಶಕ್ತಿ, ನಿಮ್ಮಂಥವ್ರ ಸಹಕಾರ, ಭಕ್ತಾದಿಗಳ ಸಹಕಾರ, ಅವರೊಂದು ಇದ್ರೆ ನಮ್ಮ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗಿ ಇದಾಗಿದೆ. ಇನ್ನೊಂದು, ಇದು ಬೆಂಗಳೂರಿಗೆ ತುಂಬ ಹತ್ತಿರವಾಗಿ ಇದೆ. ಬೆಂಗಳೂರಿಗೆ ತುಂಬ ದೂರ ಇಲ್ಲ, 15 ಕಿಲೋಮೀಟ್ರು. ವಿಧಾನಸೌಧದಿಂದ 10 ಕಿಲೋಮೀಟ್ರಲ್ಲಿ ವಸಂತಪುರ. ಯಾರು ಬೇಕಾದರೂ ಬೆಳಗ್ಗೆ 7:30 12 ಗಂಟೆವರೆಗೂ ತೆಗೆದಿರುತ್ತೆ. ಸಾಯಂಕಾಲ 5:30 8:30ವರೆಗೂ ದೇವಸ್ಥಾನ ತೆಗೆದಿರುತ್ತೆ. ವಿಶೇಷ ದಿನಗಳಲ್ಲಿ ನಾವು ಟೈಮಿಂಗ್ಸ್ ಲೆಕ್ಕ ಹಾಕಲ್ಲ, ಫುಲ್ ಡೇ ಇರ್ತೀವಿ. ಆ ಥರ ನಡ್ಕೊಂಡು